ಗ್ರಾಮದಲ್ಲಿ ದೊರಕುತ್ತೆ. ಆದ್ರೆ ಗ್ರಾಮಗಳಲ್ಲಿ ಇವತ್ತು ಎಷ್ಟೋ ಗ್ರಾಮಗಳಲ್ಲಿ ಶಾಲೆ ಅನ್ನೋದು ಇಲ್ಲ. ಇದ್ರೂ ಸಹ ಪ್ರಾಥಮಿಕ ಶಾಲೆಗಳಷ್ಟೇ ಇದಾವೆ. ಈ ಒಂದು ಪ್ರಾಥಮಿಕ ಶಾಲೆಗಳು ಪ್ರಾಥಮಿಕ ಶಿಕ್ಷಣಕ್ಕಷ್ಟೇ ಸೀಮಿತವಾಗಿದ್ದಾವೆ. ಆದ್ರೆ ನಮ್ಗೆ ಉನ್ನತ ಶಿಕ್ಷಣ ಬೇಕು ಅಂತಂದ್ರೆ ನಾವು ನಗರಗಳಿಗೆ ಬರ್ಬೇಕಾಗುತ್ತೆ. ಇನ್ನು ನಮ್ಗೆ ಶಿಕ್ಷಣದಲ್ಲಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಹೀಗೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನನ್ನದೇ ಆದಂತ ಒಂದು ಹೆಸರು ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಇದೆ. ಈಗ ನನಗೆ ಭರತನಾಟ್ಯಂ ಕ್ಲಾಸ್ ತಗೋಬೇಕು, ಸ್ವಿಮ್ಮಿಂಗ್ ಕ್ಲಾಸ್ ತಗೋಬೇಕು, ಕರಾಟೆ ಕಲಿಬೇಕು, ಹೀಗೆಲ್ಲ ಆಸೆಗಳಿದ್ದಾವೆ. ಇದಕ್ಕೆಲ್ಲ ಗ್ರಾಮ ನಮ್ಗೆ ನೆರವಾಗುತ್ತಾ? ಆಬ್ವಿಯಸ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆಲ್ಲ ನಮ್ಗೆ ತರಬೇತಿ ಕೇಂದ್ರಗಳ ಅವಶ್ಯಕತೆ ಇರುತ್ತೆ. ಅಂತಹ ಯಾವುದೇ ತರಬೇತಿ ಕೇಂದ್ರಗಳು ನಮ್ಗೆ ಗ್ರಾಮದಲ್ಲಿ ದೊರಕೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಸಾರಿಗೆ ವ್ಯವಸ್ಥೆ ಅಂತೂ ಗ್ರಾಮೀಣ ಭಾಗಗಳಲ್ಲಿ ತುಂಬಾನೇ ಹಾಳಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಉದಾಹರಣೆ ತಗೊಳ್ಳೋದಾದ್ರೆ ನಮ್ಮ ಶಾಲೆಗೆ ಬೇರೆ ಗ್ರಾಮಗಳಿಂದ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರು ನಮ್ಗೆ ನಗರಗಳಲ್ಲಿ ದೊರಕುತ್ತೆ. ಆದ್ರೆ ಗ್ರಾಮಗಳಲ್ಲಿ ಇವತ್ತು ಎಷ್ಟೋ ಗ್ರಾಮಗಳಲ್ಲಿ ಶಾಲೆ ಅನ್ನೋದು ಇಲ್ಲ. ಇದ್ರೂ ಸಹ ಪ್ರಾಥಮಿಕ ಶಾಲೆಗಳಷ್ಟೇ ಇದಾವೆ. ಈ ಒಂದು ಪ್ರಾಥಮಿಕ ಶಾಲೆಗಳು ಪ್ರಾಥಮಿಕ ಶಿಕ್ಷಣಕ್ಕಷ್ಟೇ ಸೀಮಿತವಾಗಿದ್ದಾವೆ. ಆದ್ರೆ ನಮ್ಗೆ ಉನ್ನತ ಶಿಕ್ಷಣ ಬೇಕು ಅಂತಂದ್ರೆ ನಾವು ನಗರಗಳಿಗೆ ಬರ್ಬೇಕಾಗುತ್ತೆ. ಇನ್ನು ನಮ್ಗೆ ಶಿಕ್ಷಣದಲ್ಲಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಹೀಗೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನನ್ನದೇ ಆದಂತ ಒಂದು ಹೆಸರು ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಇದೆ. ಈಗ ನನಗೆ ಭರತನಾಟ್ಯಂ ಕ್ಲಾಸ್ ತಗೋಬೇಕು,